ರಾತ್ರಿ 11 ಗಂಟೆಗೆ ಫೈನಲೈಸ್ ಮಾಡಿದ್ವಿ, ಇವತ್ತೇ ಹೋಗ್ಬಿಡೋಣ ಅಂತ. ಆ 84ನ ರೌಂಡ್ ಫಿಗರ್ ಮಾಡಿ 99 ಮಾಡಿದರೆ ಚೆನ್ನಾಗಿರೋದು. ಈ ಕ್ರೇಜಿ ಮೆಕ್ಯಾನಿಸಮ್ ಅಲ್ವಾ. ಮಂಡ್ಯ ಜನತೆಗೆ ಎಲ್ರಿಗೂ ನಮಸ್ಕಾರ. ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ ಇಲ್ಲಿಂದ. ನಮ್ಮ ಬಾಸ್ ಬ್ಲೆಸ್ಸಿಂಗ್ಸ್ ತೊಗೊಂಬಿಡೋಣ, ಅದಾದಮೇಲೆ ಎಲ್ಲ ಜೈ ಆಂಜನೇಯ ಜೈ ಆಂಜನೇಯ ಜೈ ಆಂಜನೇಯ ತೆಗ್ದಿದ್ದಾರೆ. ಯಸ್, ಬಾಸ್ ಬ್ಲೆಸ್ಸಿಂಗ್ಸ್ ತೊಗೊಂಡಾಯ್ತು. ಬಾಸ್ ಆಶೀರ್ವಾದ ಇದ್ರೆ ನೋಡ್ಗುರು ಎಲ್ಲ ರೈಡು ಪೀಸಾಗಿರುತ್ತೆ. ಏನಂತೀರ? ಸ್ವಾಮಿ ಶರಣಮಯ್ಯಪ್ಪ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಒಂದು ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಭಾಳ ದಿನಗಳಿಂದ ರೈಡ್ ಹೋಗಬೇಕು ಅಂದ್ಕೊಂಡಿದ್ವಿ. ರಾತ್ರಿ 11 ಗಂಟೆಗೆ ಫೈನಲೈಸ್ ಮಾಡಿದ್ವಿ, ಇವತ್ತೇ ಹೋಗ್ಬಿಡೋಣ ಅಂತ. ನಾನು ಅನಿರುದ್ಧು ಮತ್ತು ನಮ್ಮ ಉದಯ್ ಕಾಂಬಿನೇಷನ್ ಫಸ್ಟ್ ಟೈಮ್ ರೈಡು. ಸಮ್ಮರ್ ಸೀಸನಲ್ಲಿ ರೈಡ್ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಪ್ಪ ಅಂದರೆ ನಮ್ಮ ಊಟಿ ಕುನ್ನೂರು ಸೈಡು. ತುಂಬ ಜನ ಹೇಳ್ತಾಯಿದ್ರು ಊಟಿ ಕುನ್ನೂರು ಸೈಡಲ್ಲಿ ತುಂಬ ಚಿಲ್ಲಾಗಿದೆ, ಇನ್ನು ಕ್ಲೈಮೇಟ್ ಎಲ್ಲ ಸಖತ್ತಾಗಿದೆ ಅಂತ. ಸೊ ಅದಕ್ಕೆ ನೋಡೋಣ ಹೆಂಗಿದೆ ಅಂತ ಹೋಗ್ತಾಯಿದ್ದೀವಿ. ನಾವು ತೊಗೊಳ್ತಾ ಇರೋ ರೂಟು ಮತ್ತು ನಾವು ಫಸ್ಟು ಹೇಗೆ ಹೋಗ್ತೀವಿ ಪ್ರತಿಯೊಂದನ್ನು ಮುಂದೆ ಹೋಗ್ತಾ ನೀವು ನೋಡ್ತೀರಾ. ಇವಾಗ ಡೈರೆಕ್ಟಾಗಿ ನಮ್ಮ ಅನಿರುದ್ಧು ಮತ್ತು ಉದಯ್ನ ಮೀಟ್ ಮಾಡೋಣ. ಆಲ್ರೆಡಿ ಅವ್ರ ಲೊಕೇಶನ್ ರೀಚ್ ಆಗಿದ್ದಾರೆ, ನಾನೇ ಲೇಟು. ಏಯ್ ಏನು? ಓಯ್ ಸಾರಿ ಇವಾಗ ಎಷ್ಟೊತ್ತಿಗೆ ಬಂದೆ ಅಲ್ಲ, ಲೇಟ್ ಆಗೋಯ್ತು ಮಗ. ಏನಾಯ್ತು ಗೊತ್ತಾ? ಸರಿ, ನೋ ಕಮೆಂಟ್ಸ್. ಏಯ್ ಆಫ್ಟರ್ ಲಾಂಗ್ ಟೈಮು ನನ್ನ ಫೇವ್ರೇಟ್ ಕಾಂಬಿನೇಷನ್. ಮಾತಾಡಿಸ್ದಾ? ಎಷ್ಟೊತ್ತಿಗೆ ಬಂದ? ಹೌದಾ? ಹೋಗ. ನೀನು ಎಷ್ಟೊತ್ತಾಯ್ತು? 10 ಮಿನಿಟ್ಸ್ ಆಯ್ತಾ? ಪಾಪ ಇವನ್ ಲಕ್ಕು, ಇವನು 10 ಮಿನಿಟ್ಸ್ ಆಯ್ತಲ್ಲ, ಅದೇ ಖುಷಿ ನನಗೆ. ಇವನಿಗೆ ಆಲ್ಮೋಸ್ಟ್ ಅರ್ಧ ಗಂಟೆ ಕಾಯಿಸ್ತು. ಹ್ಞೂ, ನಾನು 5 ಕಾಲಿಗೆ ಬಿಟ್ಬಿಡ್ತಾ ಇದ್ದು, ನಾನೇ 5:45 ಬಿಡೋದು. ಏನಾಯ್ತು ಗೊತ್ತಾ? ಇವ್ನಿಗೆ ಫೋನ್ ಮಾಡಿದೆ, ಇವ್ನು ಫೋನೇ ಎತ್ತಲಿಲ್ಲ. ನಾನೇನು ಅಂದ್ಕೊಂಡೆ ಇವ್ನು ನಿದ್ದೆ ಹೊಡಿತು ಅಂದ್ಬಿಡು ಅಂದ್ಬಿಟ್ಟು ಆರಾಮಾಗಿ. ಬೇಜಾರಾಗೋ ವಿಷಯ ಏನಪ್ಪ ಅಂದರೆ, ಈ ಮೈಸೂರು ಹೈವೇ ಏನಿದೆ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ, ಇಲ್ಲಿ ಬೈಕ್ಗಳು ಹೋಗುವಾಗಿಲ್ಲ. ಸೊ ನಾವು ಬೈಕಲ್ಲಿ ಇಲ್ಲಿಗೆ ಹೋಗಂಗಿಲ್ಲ. ಈ ಹಳೇ ಮೈಸೂರು ರೋಡ್ ಏನಿದೆ ಇದರಲ್ಲೇ ಹೋಗಬೇಕು. ಅಕಸ್ಮಾತ್ ಅಲ್ಲಿ ಬಿಟ್ಟಿದ್ದಿದ್ರೆ ಮೇಲೆ ನಾವು 2 ಅವರ್ಸಲ್ಲಿ ಮೈಸೂರು ರೀಚ್ ಆಗಿಬಿಡ್ತೀವಿ. ಬಟ್ ಇಲ್ಲಿ ಹೋಗೋದ್ರಿಂದ ನಮಗೆ 3.5 ಅವರ್ಸ್ ಆಗುತ್ತೆ ಮೈಸೂರು ರೀಚ್ ಆಗೋಕ್ಕೆ. ಆಲ್ಮೋಸ್ಟ್ ಹೌದು, 3.5 ಅವರ್ಸ್ 3 ಅವರ್ಸ್ ಆದರೂ ಬೇಕು. ಪೆಟ್ರೋಲ್ ರೇಟ್ ಕಮ್ಮಿ ಆಗ್ಬಿಟ್ಟಿದೆ. ಎಷ್ಟು? 99 ರೂಪಾಯಿ 84 ಪೈಸಾ. ಆ 84ನ ರೌಂಡ್ ಫಿಗರ್ ಮಾಡಿ 99 ಮಾಡಿದರೆ ಚೆನ್ನಾಗಿರೋದು. ಪೆಟ್ರೋಲ್ ಬಂಕಿಂದ ಡಿಸ್ಕೌಂಟ್. ಬೇಕಾದ್ರೆ 100 ಮಾಡ್ಬಿಡ್ತೀರಲ್ಲ ಸರ್? ಮಾಡಬೇಕಿಲ್ಲ, ಹೋಗೋಣ. ಇಲ್ಲೇ ಉಡುಪಿ ಉಪಚಾರಿದೆ, ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿಂದ ನಮ್ಮ ರೈಲ್ನ ಕಂಟಿನ್ಯೂ ಮಾಡ್ತೀವಿ. ಮುಗಿಸ್ಕೊಂಡ್ಬಿಡೋಣ ಬೇಗ, ಯಾಕಂದರೆ 8 ಆಗ್ತಾಯಿದೆ. 8 ಗಂಟೆ ಅಷ್ಟೊತ್ತಿಗೆ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ರೆ ಒಂದು 9-9:30 ಅಷ್ಟೊತ್ತಿಗೆ ನಾವು ರೀಚ್ ಆಗಿಬಿಡ್ಬೋದು. ನಾವು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಈಗ ನಮ್ಮ ಪಯಣ ಡೈರೆಕ್ಟು ಮೈಸೂರು, ನೆಕ್ಸ್ಟ್ ಪಿಟ್ ಸ್ಟಾಪ್ ಕೊಡೋಣ ಅಂತ. ರಾಮನಗರ ಅಲ್ಲಿ ಸಖತ್ ಮಜಾ ಬರೋದೇನಪ್ಪ ಅಂದರೆ ಈ ಬೆಟ್ಟ ಗುಡ್ಡಗಳು ನೋಡಿ. ಇಲ್ಲಿ ಎಷ್ಟು ಆಫ್ ರೋಡ್ ಟ್ರೈಲ್ಸ್ ಇದೆ, ಆಮೇಲೆ ಎಂತೆಂಥ ಬ್ಯೂಟಿಫುಲ್ ಸ್ಪಾಟ್ ಇದೆ. ಈ ಮಾನ್ಸೂನು, ಈ ಕಮಿಂಗ್ ಮಾನ್ಸೂನಲ್ಲಿ ದ ಬ್ಯೂಟಿ ಆಫ್ ರಾಮನಗರ ಮಳೆಗಾಲದಲ್ಲಿ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಚೆನ್ನಾಗ್ಬಿಡ್ತೀರಾ, ಅಷ್ಟು ಒಳ್ಳೊಳ್ಳೆ ಹಿಡನ್ ಪ್ಲೇಸಸ್ ಇದೆ ರಾಮನಗರದಲ್ಲಿ. ನಾನು ಒಂದು ಸುಮಾರು 8-9 ಇಯರ್ಸ್ ಬ್ಯಾಕ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಬಟ್ ಈಗ ಗೊತ್ತಿಲ್ಲ ಹೆಂಗಿದೆ ಅಂತ. ಬಟ್ ರಾಮನಗರ ಇಂಟೀರಿಯರ್ ಹೋದರೆ ನಿಮಗೆ ತುಂಬ ಬ್ಯೂಟಿಫುಲ್ ಆಗಿದೆ. ರಾಮನಗರ ತುಂಬ ಒಳ್ಳೊಳ್ಳೆ ಪ್ಲೇಸಸ್ ಇದೆ. ಆ್ಯಂಡ್ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ರಾಮನಗರದಲ್ಲಿ. ತುಂಬ ಜನ ಹೇಳಿದರು ಬಾ ರಾಮನಗರ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಬಟ್ ನನಗೆ ಟೈಮ್ ಇರಲಿಲ್ಲ.
ಸೊ ಈಗ ಈ ಸತಿ ಮಾನ್ಸೂನಲ್ಲಿ ನಮ್ಮ ರಾಮನಗರ, ಬ್ಯೂಟಿ ಆಫ್ ರಾಮನಗರ ಎಕ್ಸ್ಪ್ಲೋರ್ ಮಾಡ್ತೀವಿ, ಬಿಡೋದಿಲ್ಲ. ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಬಟ್ ನನಗೇನು ಬೇಜಾರಾಗ್ತಾ ಇಲ್ಲ ಗುರು ಈ ಕಡೆ ರೋಡಲ್ಲಿ ಹೋಗೋಕ್ಕೆ. ನನಗೆ ಹೈವೇ, ಎಕ್ಸ್ಪ್ರೆಸ್ ಹೈವೇಲಿ ಹೋಗೋವಾಗ ಏನು ಫೀಲ್ ಸಿಗ್ತಾಯಿತ್ತೋ ಇಲ್ಲೂ ಅದೇ ಸಿಗ್ತಾಯಿದೆ. ಬಟ್ ಇನ್ ಬಿಟ್ವೀನ್ ಮಧ್ಯದಲ್ಲಿ ಸ್ವಲ್ಪ ಸ್ಪೀಡ್ ಬ್ರೇಕರ್ಸ್ ಇರೋದ್ರಿಂದ ನಮ್ಮ ಸ್ಪೀಡಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಇರುತ್ತೆ. ಆ್ಯಂಡ್ ಟೈಮಲ್ಲೂ ಸ್ವಲ್ಪ ಏರುಪೇರು ಆಗ್ತಾ ಇರುತ್ತೆ. ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಫೀಲ್ ಇದೆ ಗುರು. ರೋಡ್ ಖಾಲಿನೇ ಇದೆ, ಆರಾಮಾಗಿದೆ. ಅಲ್ಲಿಗಿಂತ ಆ್ಯಕ್ಚುಲಿ ಇಲ್ಲಿ ಖಾಲಿ ಇದೆ ರೋಡು. ಕಾವೇರಿ ತಾಯಿ ಇನ್ನೂ ಉಳ್ಕೊಂಡಿದ್ದಾಳೆ ಸ್ವಲ್ಪ ಮಟ್ಟಿಗೆ. ಒಳ್ಳೆ ಬೆಳೆ ಬೆಳೀತಾ ಇದ್ದಾರೆ ಈ ಕಡೆ. ಈ ಒಂದು ಸಮ್ಮರಲ್ಲಿ ಇಷ್ಟು ಗ್ರೀನಾಗಿ ನೋಡ್ತಾ ಇರೋದು ಇದೇ ಸ್ಟ್ರೆಚ್ಚಲ್ಲೇ ಫಸ್ಟ್ ಟೈಮು. ನೀರಿನ ಅಭಾವ ಇದೆ, ಬಟ್ ಬೆಳೆ ಬೆಳಿಲೇಬೇಕು, ಊಟ ಮಾಡಲೇಬೇಕು. ಊಟ ಇಲ್ಲ ಅಂದರೆ ಹೆಂಗೆ ಗುರು? ಊಟ ನೀರು ಎರಡು ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟು. ಲಾರಿಯಲ್ಲಿ ಲೋಡ್ ಹೋಗ್ತಾ ಇರೋದು ನಮ್ಮ ಟ್ರೈನ್ದು ವೀಲ್ಸ್. ಕ್ರೇಜಿ ಮೆಕ್ಯಾನಿಸಮ್ ಅಲ್ವಾ? ಓಹೋ ಅಯ್ಯೋ, ಏನು ಭಾರ ಇರುತ್ತೆ ಗೊತ್ತಾಗೈಸಿದು. ಯಪ್ಪ, ನೆಕ್ಸ್ಟ್ ಲೆವೆಲ್ ವೆಯ್ಟ್ ಇರುತ್ತೆ. ಅಲ್ಲಿ ಮಂಡ್ಯ ಬಂದು ರೀಚ್ ಆಗಿದ್ದೀವಿ. ಮಂಡ್ಯ ಜನತೆಗೆ ಎಲ್ರಿಗೂ ನಮಸ್ಕಾರ. ನನಗಿನ್ನೂ ನೆನಪಿದೆ, ಮಂಡ್ಯಗೆ ಅಯ್ಯ ಫಿಲಮ್ ನೋಡೋಕ್ಕೆ ಬಂದಿದ್ದೆ ನಾನು ಕಾಲೇಜಲ್ಲಿ ಓದೋವಾಗ. ನಮ್ಮ ಉದಯರಂಗ ಬಸ್ಸಲ್ಲಿ ಬಂದಿದ್ವಿ. ಉದಯರಂಗ ಬಸ್ಸಲ್ಲಿ ಆಲ್ಮೋಸ್ಟು ಯಾವಾಗೂ ನಮ್ಮ ಡಿ ಬಾಸ್ ಮೂವೀಸೇ ಪ್ಲೇ ಆಗ್ತಾ ಇರೋದು. ಅವಾಗ ನಾವು ಕಾಲೇಜಲ್ಲಿರೋವಾಗ ಎಲ್ಲ ಫಿಲಮು ನಮಗೇನಾದರೂ ಈ ಟ್ರೈನು, ಈ ನಾರ್ಮಲ್ BMTC ಬಸ್ ಬೇಜಾರಾಯಿತು ಅಂದರೆ ಪ್ರೈವೇಟ್ ಬಸ್ ಹತ್ಕೊಂಡ್ಬಂದ್ಬಿಡುವೋ, ಆರಾಮಾಗಿ ಡಿ ಬಾಸ್ ಪಿಕ್ಚರ್, ಯಾವ್ದಾದ್ರು ಒಂದು ಡಿ ಬಾಸ್ ಪಿಕ್ಚರ್ ಹಾಕಿರೋರು ಅದರಲ್ಲಿ ಆರಾಮಾಗಿ ಎಲ್ಲ ಪಿಕ್ಚರು ನೋಡ್ಕೊಂಡು ನೆಮ್ಮದಿಯಾಗಿ ಬರೋದು. ಮಂಡ್ಯ ಒಂಥರ ಹೆಂಗೆ ಅಂದರೆ ಫುಲ್ ಖುಷಿ ಆಗುತ್ತೆ ಮಂಡ್ಯಕ್ಕೆ ಬರೋಕ್ಕೆ. ಮಂಡ್ಯ ಅಂದ ತಕ್ಷಣ ಒಂಥರ ಏನೋ ಎನರ್ಜಿ ಲೆವೆಲ್ ಬಾಡಿಯಲ್ಲಿ ರಪ್ ಅಂತ ಪಾಸ್ ಆಗುತ್ತೆ. ಇಲ್ಲಿ ಗಾಡಿ ಓಡಿಸ್ತಾ ಇದ್ರೆ ಒಂಥರ ಮೈಯಲ್ಲಿ ಹಂಗೆ ಜುಮ್ ಅನ್ನುತ್ತೆ. ಮಂಡ್ಯ ಕ್ರೇಜಿ ಗುರು. ಐ ಥಿಂಕ್ ಇಲ್ಲೇ ಯಾವುದೋ ಥಿಯೇಟ್ರಿಗೆ ಬಂದಿದ್ವಿ. ಯಾವ ಥಿಯೇಟ್ರು ಅನ್ನೋದು ನೆನಪಿಲ್ಲ ಗೈಸ್ ನನಗೆ. ಅಯ್ಯ ಫಿಲಮ್ ರಿಲೀಸ್ ಆಗಿ ಎಷ್ಟೋ ವರ್ಷ ಆಗೋಗಿದೆ. ಈ ಥರ ಶೇರ್ ಆಟೋಲ್ಲೇ ಬಂದಿದ್ವಿ. ಥರ ಮಜಾ ಗುರು ಈ ಶೇರ್ ಆಟೋ. ಕಾಸೇ ಇರ್ತಾ ಇರಲಿಲ್ಲ, ಒಬ್ರು ಕೊಡ್ತಾನೆ ಇರಲಿಲ್ಲ. ನಾವು ಬಿಡೋಣ ಹೋಗ್ಲಿ ಸ್ಟೂಡೆಂಟ್ಸು ಅಂದರೆ ಪಾಪ ಬಿಟ್ಬಿಡೋರು ಆಟೋದವರು. ಒಂಥರ ಮಜಾ ಟೈಮ್ ಅವಾಗ. ಮಂಡ್ಯ ಜೊತೆ ನಮ್ಮ ಮೆಮೊರಿ ಏನೋ ಒಂಥರ ಖುಷಿ ಗುರು. ಏನು ಇವ್ನು ಮಂಡ್ಯನೇ ನೋಡಿಲ್ಲ ಅನ್ನೋಕೆ ಹೋಗ್ಬಿಡಿ, ಸಿಕ್ಕಾಪಟ್ಟೆ ಓಡಾಡ್ಬಿಟ್ಟಿದ್ದೀವಿ. ನಾವು ಓದಿದ್ದು ಬಿಡದಿಯಲ್ಲೇ ಅಲ್ವಾ. ಸೊ ಮಂಡ್ಯಗೆ ಈ ಬಸ್ ಸ್ಟ್ಯಾಂಡ್ ಹಿಂದೆಗಡೆ ಒಂದು ಗೋಬಿ ಹಾಕ್ತಾನೆ, ಅಲ್ಲಿ ಗೋಬಿ ತಿನ್ನೋಕೆ ಬರ್ತಾಯಿದ್ದೋ ನಾವು. ಜೋಶ್ಗುರು ಮಂಡ್ಯಲ್ಲಿ ಗಾಡಿ ಓಡ್ಸೋಕ್ಕೆ. ಎಲ್ಲ ಮೈಸೂರೆಲ್ಲ ದಾಟ್ಕೊಂಡು ನಂಜನಗೂಡು ಎಂಟ್ರೆನ್ಸ್ ಹತ್ರ ಇದ್ದೀವಿ. ಸ್ವಲ್ಪ ಎಣ್ಣೀರು ಕುಡ್ಕೊಂಡು ಹೋಗೋಣ ಅಂತ. ಯಾಕಂದರೆ ಬಾಡಿ ಡಿಹೈಡ್ರೇಟ್ ಆಗುತ್ತೆ ಸಮ್ಮರ್ ಟೈಮಲ್ಲಿ. ಆದಷ್ಟು ನಾವು ಲಿಕ್ವಿಡ್ ತೊಗೋಬೇಕು. ಪ್ಲ್ಯಾನ್ ಇದ್ದಿದ್ದು ಬೆಳಗ್ಗೆ 8 ಗಂಟೆಗೆ ಬಂಡೀಪುರ ರೀಚ್ ಆಗಬೇಕು ಅಂತ. ಆದರೆ ಇವಾಗ ನಾವು ಹೋಗ್ತಾ ಇರೋದು 1 ಗಂಟೆಗೆ. 1 ಗಂಟೆಯಲ್ಲಿ ಅಪ್ಪ ಏನೂ ಇರೋಲ್ಲ ಸೈಟಿಂಗು. 1 ಗಂಟೆಯಲ್ಲಿ ಎಲ್ಲ ಒಳಗಡೆ ಮುಖ ಮಾಚ್ಕೊಂಡು ಮಲ್ಕೊಂಬಿಟ್ಟಿರ್ತೇವೆ. ಸಮ್ಮರಲ್ಲಿ ಇದೊಂದು ಬೇಜಾರು. ಮಾನ್ಸೂನಲ್ಲಿ ಇಲ್ಲೆಲ್ಲ ಮಳೆ ಬರ್ತಾ ಇರುತ್ತೆ. ಆ ಗ್ರೀನ್ರಿ, ಆ ಬ್ಯೂಟಿ ಆಫ್ ನೇಚರ್, ಆ ಸ್ಮೆಲ್ಲು ಒಂಥರ ಮಜಾ ಇರುತ್ತೆ. ಬಂಡೀಪುರ ಎಂಟ್ರ್ ಆಗ್ತಾ ಇದ್ದೀವಿ. ಗೇಟು ಸುಸ್ವಾಗತ ಭದ್ರಾ ಟೈಗರ್ ರಿಸರ್ವ್, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಮಠ ಮಧ್ಯಾಹ್ನ ಏನೂ ಸಿಗಲ್ಲ ಗುರು ಇವಾಗ. ಎಲ್ಲ ಡ್ರೈ ಆಗೋಗಿದೆ ನೋಡಿ. ಜಸ್ಟ್ ಇಮ್ಯಾಜಿನ್ ಮಾಡಿ ಹೆಂಗಿತ್ತು, ಗ್ರೀನಾಗಿತ್ತು ಲಾಸ್ಟ್ ಟೈಮ್ ಮಾನ್ಸೂನಲ್ಲಿ ಬಂದಾಗ. ನೀರೇ ಇಲ್ವಲ್ಲೋ. ಪ್ರಾಣಿಗಳು ಪಾಪ ಗುರು ಏನು ಮಾಡ್ತಾವೋ ಏನೋ ಗೊತ್ತಿಲ್ಲ. ಈ ಬಂಡೀಪುರದಲ್ಲಿ ರೈಲ್ವೆ ಇದನ್ನು ತಗೊಂಬರ್ತೀನಿ, ಟ್ರ್ಯಾಕ್ ತಗೊಂಬರ್ತೀನಿ ಅಂತ ಕೇರಳದವ್ರು ಇದ್ದರು. ಅದು ಪ್ರತಿಭಟನೆ ಮಾಡ್ತಾಯಿದ್ರು. ಅದು ಏನಾಯಿತೋ ಅದು ಅಪ್ಡೇಟ್ ಕೂಡ ಇಲ್ಲ ಗುರು ಇವಾಗ. ಎಲ್ಲಿರುವೆ ಮನವ ಕಾಡುವ ಪ್ರಾಣಿಗಳೇ, ಬಯಕೆಯಾಗಿದೆ ನಿಮ್ಮನ್ನು ನೋಡಲು, ದಯಮಾಡಿ ನಮ್ಮ ಮುಂದೆ ಒಂದು ಸಾರಿ ಬನ್ನಿ, ದಯಮಾಡಿ ನಮ್ಮ ಮುಂದೆ ಒಂದು ಸಾರಿ ಬನ್ನಿ. ನಾವಾಡುವ ನುಡಿ ಕನ್ನಡ ನುಡಿ, ನಾವಿರುವ ತಾಣವೇ ಅಂದದ ಗುಡಿ, ಚಂದದ ಗುಡಿ ಶ್ರೀಗಂಧದ ಗುಡಿ, ಚಂದದ ಗುಡಿ ಶ್ರೀಗಂಧದ ಗುಡಿ. ನೋಡಿ ಬಂಡೀಪುರ ಹೆಂಗಾಗ್ಬಿಟ್ಟಿದೆ. ಇನ್ನು ಮಾರ್ಚಲ್ಲೇ ಹಿಂಗಾಗ್ಬಿಟ್ಟಿದೆ. ಇನ್ನು ಏಪ್ರಿಲ್, ಮೇ,
ಆಲ್ಮೋಸ್ಟ್ ಜೂನ್ವರೆಗೂ ಇಳಿಯುತ್ತೆ ಸಮ್ಮರು. ಅಲ್ಲಿವರೆಗೂ ಏನಿದೆಯೋ ಕತೆ ಗೊತ್ತಿಲ್ಲ. ವಂದನೆಗಳು ಮುಗದೇ ಹೋಯ್ತು ಬಂಡೀಪುರ. ಏನೋ ಸಿಗಲಿಲ್ಲ. ನೆಕ್ಸ್ಟ್ ನೋಡೋಣ ಮುದುಮಲೆ. ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ ಇಲ್ಲಿಂದ. ಬ್ಯೂಟಿ ಹಾಯ್ ಬ್ಯೂಟಿ. ಹೆಲೋ ಬ್ಯೂಟೀಸ್. ಆನೆ ಗುರು. ಸಾಕಿರೋ ಆನೆ ಅನ್ಸುತ್ತಲ್ವಾ? ಕಟ್ಬಿಟ್ಟಿದ್ದಾರೆ, ಇನ್ನೇನು ಸಿಗಲ್ಲ ಅಷ್ಟೇ. ಊಟಿ 30 ಕಿಲೋಮೀಟ್ರ್. ಹೊರಗಡೆ ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಯಪ್ಪ, ನೆಕ್ಸ್ಟ್ ಲೆವೆಲ್ ಆಗಿದೆ. ಓ ಬ್ಯೂಟಿ 34ನೇ ಕರ್ವಲ್ಲಿ ಇದ್ದೀವಿ. ಟೋಟಲ್ 36 ಕರ್ವ್ಸ್ ಇದೆ. ನೀರೇ ಇಲ್ಲ ಗುರು, ಫುಲ್ಲು ಡ್ರೈ ಆಗ್ಬಿಟ್ಟಿದೆ, ನೀರೇ ಇಲ್ಲ ಎಲ್ಲೂ. ವಾವ್ ಸಖತ್ತಾಗಿದೆ ವ್ಯೂ ಇದು. ಅಲ್ಲೊಂದೇ ಒಂದು ಮನೆ ಇತ್ತು ಗೈಸ್, ಒಂಟಿ ಮನೆ, ಸಖತ್ತಾಗಿ ಕಾಣಿಸ್ತಾ ಇತ್ತು. ಊಟಿಯಲ್ಲಿ ಇದ್ದೀವಿ, ಚಿಲ್ಲಾಗಿದೆ. 20 ಡಿಗ್ರಿ ಇದೆ ಕ್ಲೈಮೇಟ್ ಇವಾಗ. ಫುಲ್ಲು ಇವಾಗ ಫ್ರೆಶಪ್ ಆಗಿ ಅನಿರುದ್ದು ಶಾಪಿಂಗ್ ಮಾಡ್ತಾನೆ. ಸೊ ನಾವೆಲ್ಲ ಒಂದು ಜೊತೆ ಹೋಗ್ತಾ ಇದ್ದೀವಿ. ಊಟಿ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚಳಿ ಇದೆ. ಹಂಗೆ ನನಗೊಂದು ಸ್ವೆಟ್ರ್ ಕೊಡಿಸ್ತೀನಿ ಅಂತ ಹೇಳ್ದ, ಏನಾದ್ರು ಕಮ್ಮಿ ರೇಟಲ್ಲಿದ್ದರೆ. ಸೊ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಈ ಊಟಿಯಲ್ಲಿ ಕನ್ನಡದವ್ರೊಬ್ರು ಗೋಬಿ ಹಾಕ್ತಾರೆ, ಅವ್ರ ಹತ್ರ ಗೋಬಿ ತಿನ್ನೋಣ ಅಂತ ಅನ್ಕೋತಾ ಇದ್ದೀವಿ. ಬಟ್ ಗೊತ್ತಿಲ್ಲ, ಊಟಿ 7:30ಗೆ ಕಂಪ್ಲೀಟ್ಲಿ ಕ್ಲೋಸ್ ಆಗಿಬಿಡುತ್ತೆ. ಆಲ್ರೆಡಿ ಟೈಮ್ ಆಗಿದೆ. ಲೆಟ್ಸ್ ಸಿ. 2 ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಸೊ ಇದೇ ನಾವು ಸ್ಟೇ ಆಗಿರೋದು. ಬೆಳಗ್ಗೆ ತೋರಿಸ್ತೀನಿ ನಿಮಗೆ ಹೆಂಗಿದೆ ವ್ಯೂ ಏನು ಅಂತ. ಸಖತ್ ಚಿಲ್ಲಾಗಿದೆ ಊಟಿ. ನೀವು ಈ ಸಮ್ಮರಲ್ಲಿ ಎಲ್ಲಪ್ಪ ಹೋಗೋದು ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಊಟಿಗೆ ಬನ್ನಿ, ಸಖತ್ತಾಗಿದೆ, ಒಳ್ಳೆ ಮಜಾ ಮಾಡ್ತೀರಾ. ಈಗ ಸುತ್ತಲೂ ಹೋಗೋಣ ಊಟಿನ.